ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ದಿವಂಗತ ಡಿ ದೇವರಾಜ ಅರಸುರವರ ಜನ್ಮದಿನವನ್ನು ಆಚರಿಸಿದರು. ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದ್ಭಾವನಾ ದಿನವನ್ನು ಆಚರಿಸಲಾಯಿತು. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿದೇಶ ಸಹಕಾರ ಸಂಘವು 2,02,12,000 ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿದೇಶ ಸಹಕಾರ ಸಂಘವು 2,02,12,000 ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತ ವಿದೇಶ ಸಹಕಾರ ಸಂಘ ನಿಯಮಿತವು 2,02,12,469 ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷರಾದ ಟಿ.ಆರ್. ಶರವಣಕುಮಾರ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಘವು ವಿವಿಧ ರೀತಿಯ ಠೇವಣಿಗಳನ್ನು ಸಂಗ್ರಹಿಸುತ್ತಿದ್ದು 31/3/2025 ಅಂತ್ಯಕ್ಕೆ ಒಟ್ಟು 72.27 ಕೋಟಿಗಳಷ್ಟು ಠೇವಣಿಯನ್ನು ಸ್ವೀಕರಿಸಿದ್ದು, ಇದು ಕಳೆದ ಸಾಲಿಗಿಂತ 12.91 ಕೋಟಿಗಳಷ್ಟು ಹೆಚ್ಚಿಗೆ ಠೇವಣಿಯನ್ನು ಸಂಗ್ರಹಿಸಿ ಪ್ರಗತಿ ಸಾಧಿಸಿದೆ. ಸಂಘದ ದುಡಿಯುವ ಬಂಡವಾಳವು ಒಟ್ಟು 79.38 ಕೋಟಿಗಳಿಂದ 93.10 ಕೋಟಿಗಳಿಗೆ ಹೆಚ್ಚಿರುವುದಾಗಿ ತಿಳಿಸಿದರು. ಸಂಘದ ಎ ತರಗತಿ ಸದಸ್ಯರುಗಳು ತಮ್ಮ ಸ್ವಂತ ಕಟ್ಟಡದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದು, ಉತ್ತಮ ವ್ಯವಹಾರವನ್ನು ನಡೆಸುತ್ತಿರುವವರಿಗೆ ಸದಸ್ಯರ ಅನುಕೂಲಕ್ಕಾಗಿ ಸಂಘದಲ್ಲಿ 24 ವಿವಿಧ ಸಾಲಗಳನ್ನು ವಿತರಿಸಿದ್ದು, 24 ವಿವಿಧ ಸಾಲಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 4 ವರ್ಷಗಳಿಗೆ ಸಂಘವು ಪ್ರಾರಂಭವಾಗಿ 25 ವರ್ಷ ಪೂರೈಸುತ್ತಿದ್ದು, ಸದರಿ ಮಹೋತ್ಸವವನ್ನು ಆಚರಿಸಲು ಈಗಿನಿಂದಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಆ ಮಹೋತ್ಸವದ ಸವಿನೆನಪಿಗಾಗಿ ಸೂಕ್ತ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಿ ಬೆಳ್ಳಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಿದ್ದೇವೆ. ಹಾಗಾಗಿ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯು ದಿನಾಂಕ 23/8/2025ನೇ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಮಹಾಸಭೆಯನ್ನು ಕರೆಯಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಟಿ.ಆರ್. ಶರವಣಕುಮಾರ್, ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ನಿರ್ದೇಶಕರುಗಳಾದ ಎಂ.ಎಂ. ಶಾಹೀರ್, ಎನ್.ಇ. ಶಿವಪ್ರಕಾಶ್, ಬಿ. ರಾಮಕೃಷ್ಣಯ್ಯ, ನಾರಾಯಣ್ ಎಂ.ವಿ., ಸುರೇಶ್ ಕುಮಾರ್, ನವೀನ್, ಅಮೃತ್, ಶರತ್ ಕೆಪಿ, ಸುರೇಶ್ ಕೆಎನ್, ನವೀನ್ ಜಿಡಿ, ಕವಿತಾ ಪಿಎಂ, ಕೃತಿಕಾ ಪೊನ್ನಪ್ಪ, ಕೀರ್ತಿ ಲಕ್ಷ್ಮಿ ಹಾಗೂ ವ್ಯವಸ್ಥಾಪಕರಾದ ರಾಜ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಜೇಶ್ ಬಿಡಿ ಉಪಸ್ಥಿತರಿದ್ದರು. ನಮ್ಮ ಮೂಲ ಉದ್ದೇಶ ವ್ಯಾಪಾರಸ್ಥರು, ಉದ್ಯಮಿಗಳು, ಕೈಗಾರಿಕೆ ಮಾಡುವವರು ಎಲ್ಲ ಯುವಕರು ತುಂಬ ದೊಡ್ಡ ಬಡ್ಡಿಗೆ ಖಾಸಗಿ ಫೈನಾನ್ಸ್ಗಳಿಂದ ಸಾಲ ತಗೊಂಡು ವ್ಯಾಪಾರ ಮಾಡಿ ನಡೆಸೋಕ್ಕಾಗದೆ ನಮ್ಮ ಆಸ್ತಿಗಳ ಮಾರ್ಕೊಂಡು ಓಡಿಸಿದಂಥವ್ರು ತುಂಬ ಜನ ನಾವು ನೋಡಿಲ್ಲ. ಕಾಲಘಟ್ಟದಲ್ಲಿ ಸುಮಾರು 20 ವರ್ಷಕ್ಕಿಂತ ಇಷ್ಟೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ತುಂಬ ಕಾಲಘಟ್ಟದ ಪರಿಸ್ಥಿತಿ ಇರಲಿಲ್ಲ. ಕೆಲವು KCCನ ಸಾಲ ಕೊಟ್ಟು ಸಮೇತ ದುಡಿಯುವ ಬಂಡವಾಳಕ್ಕೆ ಅವರು ಖಾಸಗಿ ಫೈನಾನ್ಸ್ಗಳು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಕಾಲಘಟ್ಟದಲ್ಲಿ ಕುಶಾಲನಗರದಲ್ಲಿ ನಮ್ಮ ಜಿಲ್ಲೆಗೆ 50-60 ಖಾಸಗಿ ಫೈನಾನ್ಸ್ಗಳು ಪ್ರತಿ ಬೀದಿ 4 ರೂಪಾಯಿಗಳಂತೆ ಕೆಲಸ ನಿರ್ಮಾಣ ಮಾಡ್ತಾಯಿತ್ತು. ಕಡಿಮೆ ಬಂಡವಾಳ ಹಾಕೊಂಡು ಹೆಚ್ಚು ಬಡ್ಡಿ ವಸೂಲಿ ಮಾಡಿ ವ್ಯಾಪಾರಸ್ಥರನ್ನು ಶೋಷಣೆ ಮಾಡಿ ತುಂಬ ಜನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು. ಬಹುಶಃ ನಾವು ಒಂದು ವ್ಯಾಪಾರಸ್ಥರಾಗಿ ಒಂದಷ್ಟು ಫೈನಾನ್ಸ್ಗಳು ಸಾಲ ತಗೊಂಡು ವ್ಯಾಪಾರ ಮಾಡಿ ಆ ಅನುಭವ ಸಮೇತ ಇದ್ದಿದ್ದರಿಂದ ನಾವು ಸಮಾನ ಮಾನಸಿಕ ಸೇರಿ ಅಲ್ಲೇನು ಒಂದು ಸರ್ಕಾರಿ ಸಂಸ್ಥೆ ಉಂಟಾಗಬಹುದು ವ್ಯಾಪಾರಸ್ಥರಿಗೆ ಅಂತೇಳಿ 2004ರಲ್ಲಿ ನಾವು ತೀರ್ಮಾನ ಮಾಡಿ ಒಂದು 4 ತಿಂಗಳು ಸ್ವಲ್ಪ ಹೋರಾಟ ಮಾಡಿ 325 ಸದಸ್ಯರನ್ನ ಮಾಡಿಕೊಂಡು ಕೇವಲ 1,000 ಶೇರಿಗೆ ಆ ನಂತರ ನಮ್ಮ ಪ್ರಾರಂಭಿಕ ಬಂಡವಾಳ 3,25,000 ರೂಪಾಯಿ. ಅದರಲ್ಲಿ ನಮ್ಮ ಸಂಘ ಪ್ರಾರಂಭ ಆಯಿತು. ಕುಶಾಲನಗರ ಹೋಬಳಿಗೆ ಸೀಮಿತವಾಗಿ ಮಾತ್ರ ನಮ್ಮ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ವಿ. ಬಹುಶಃ ನಗರದಲ್ಲಿರುವ ಒಂದು ಅವಾರ್ಡ್ ಅಂದರೆ ಯಾಕೆಂತಂದರೆ ಕೇವಲ 20 ವರ್ಷದಲ್ಲಿ ಸಹಕಾರ ಸಂಘ ಇನ್ನೊಂದಕ್ಕೆ ಬೆಳೆದಿದೆ ಅಂತಂದರೆ ಒಂದು ನಮ್ಮೂರಿನ ಭಾಗ್ಯ, ಇನ್ನೊಂದು ನಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನ. ನಮ್ಮ ಸಹಕಾರ ಸಂಘದಲ್ಲಿ 325 ಸದಸ್ಯರು ಕೇವಲ 3-4 ಲಕ್ಷ ರೂಪಾಯಿ ನಮ್ಮ ಪಾಲು ಬಂಡವಾಳ ಇತ್ತು.
ಹಾಲಿ 2024-25 ಮಾರ್ಚ್ ಅಂದರೆ ನಾವು ಕೊಡೋ ಮಾಹಿತಿ ಎಲ್ಲ ಮಾರ್ಚ್ 31 ಮಾಹಿತಿ ಕೊಡ್ತೀವಿ. 1404 ಸದಸ್ಯರಿದ್ದಾರೆ. ನಮ್ಮ ಪಾಲುಬಂಡವಾಳ 3.48 ರೂಪಾಯಿ ನಮ್ಮಲ್ಲಿ ಪಾಲುಬಂಡವಾಳ ಇದೆ. ನಮ್ಮಲ್ಲಿ ಪಾಲುಬಂಡವಾಳನ ಶೇರ್ ಕೊಡಲಿಕ್ಕೆ ನಾವು ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಮಾಡಿದ್ವಿ. ಯಾಕೆಂತಂದರೆ ಸಂಘ ಲಾಭದಲ್ಲಿರೋದ್ರಿಂದ ಸುಮ್ಮನೆ ಪಾಲಿಗೆ ಇನ್ವೆಸ್ಟ್ ಮಾಡಿ ಲಾಭ ತಗೊಳ್ಳೋಕ್ಕೆ ತುಂಬ ಜನ ಬರ್ತಾರೆ. ಹಾಗಾಗಿ ನಮ್ಮಲ್ಲಿ ಯಾರು ಸಾಲ ತಗೊಳ್ತಾರೆ ಆ ಸಾಲದಲ್ಲಿ ಮಾತ್ರ ಗರಿಷ್ಠ ಶೇರ್ ಕ್ಯಾಪಿಟಲ್ 3.48 ಕೋಟಿ ಇದ್ದರೆ ಬಹುಶಃ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಮಗೆ. ಆದರೆ ನಾವು ವಿಶೇಷವಾಗಿ ನಮ್ಮಲ್ಲಿ ಯಾರು ವ್ಯವಹಾರ ಮಾಡ್ತಾರೆ ಅವರಿಗೆ ಲಾಭಗಳನ್ನ ಕೊಡಬೇಕು ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ 3 ಲಕ್ಷ ರೂಪಾಯಿ ಮಾತ್ರ ನಮ್ಮಲ್ಲಿ ಶೇರ್ ಕ್ಯಾಪಿಟಲ್ ಇದೆ. ನಮ್ಮ ನಂಬಿ ಯಾರು 50,000 ಲಕ್ಷ ಠೇವಣಿ ಇಡಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ನಮ್ಮಲ್ಲಿ ಭಯ ಬೀಳ್ತಾ ಇತ್ತು. ಯಾಕೆಂದರೆ ಇದು ಸಂಸ್ಥೆ ಬಾಡಿಗೆ ಬೀದಿಗಳಿದೆ, ನೀರು ವ್ಯವಸ್ಥೆಗಳಿಲ್ಲ, ಅವರ ಪರಿಸ್ಥಿತಿ ಸಾಕಷ್ಟಿಲ್ಲ. ನಮ್ಮಲ್ಲಿ ಹಾಲಿ ಏನು ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ ಈ ಸಾಲದಲ್ಲಿ 72.27 ಕೋಟಿ ರೂಪಾಯಿಯಷ್ಟು ಡಿಪಾಸಿಟ್ಸ್ ಬರ್ತದೆ. ಅಂದರೆ ಇವತ್ತು ಜನ ಸಾರ್ವಜನಿಕರನ್ನ ಆ ಮಟ್ಟಕ್ಕೆ ನಮ್ಮ ಸಂಸ್ಥೆಗಳಲ್ಲಿ ಅದಕ್ಕಿಟ್ಟು ನಮ್ಮಲ್ಲಿ ಅಷ್ಟು ಡಿಪಾಸಿಟ್ಸ್ನ ಇಟ್ಟಿದ್ದಾರೆ. ಅದು ನೆನ್ನೆ ಗಂಟೆಗೆ 77 ಕೋಟಿ ಇದೆ ಡಿಪಾಸಿಟ್. ಪ್ರಾಮಾಣಿಕ ಪ್ರಯತ್ನಕ್ಕೆ ಮಾತ್ರ ಈ ಒಂದು ಸಾಧನೆ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಮ್ಮ ದುಡಿಯುವ ಬಂಡವಾಳವೇ ಒಟ್ಟು 93 ಕೋಟಿ ರೂಪಾಯಿ. ಜೊತೆಗೆ ನಾವು ನಮ್ಮಲ್ಲಿ ಡಿಪಾಸಿಟ್ ಮಾಡಲಿಕ್ಕೆ ಒಂದು ನಂಬಿಕೆ ಕಾರಣ ಆಗಿರಬೇಕು. ಮತ್ತು ಇನ್ನೊಂದು ಏನಂದರೆ ನಾವು ಬೇರೆಯವರಿಂದ ಕಾಂಪಿಟೇಟಿವ್ ದರದಲ್ಲಿ ಠೇವಣಿದಾರರಿಗೆ ನಾವು ಬಗ್ಗೆನ ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಾಗಲಿ ಅಥವಾ ನಮ್ಮ ಬೇರೆ ಸಹಕಾರಿ ಸಂಸ್ಥೆಗಳಿಗಾಗಲಿ ನಾವು ಎಲ್ಲವನ್ನೂ ತುಲನೆ ಮಾಡಿಕೊಂಡು ನಾವು ಒಂದು ಒಳ್ಳೆ ರೀತಿಯ ಬಡ್ಡಿಯನ್ನು ನೀಡಿದಾಗ ನಮ್ಮಲ್ಲಿ ಇನ್ವೆಸ್ಟರ್ಸ್ ಹೋಗ್ತಾರೆ. ಬಡ್ಡಿ ಕೊಟ್ಟರೆ ಮಾತ್ರ ಬರೋದು ಯಾಕೆಂದರೆ 12% ಕೊಡ್ತೀವಿ, 13% ಕೊಡ್ತೀವಿ ಅಂತ ಸುಮಾರು ಸಂಸ್ಥೆಗಳು ಹೋಗ್ಕೊಂಡು ಹೋಗೋದ್ರಲ್ಲಿ ನಿರ್ದೇಶನಗಳಿದ್ದಾವೆ. ಹಾಗಾಗಿ ಸಂಸ್ಥೆಗಳ ನಂಬಿಕೆ ಇರಬೇಕು. ಆ ನಂಬಿಕೆ ಜೊತೆಗೆ ಒಂದು ಲಾಭ ಸಿಕ್ಕಿದಾಗ ಗ್ರಾಹಕರು ನಮ್ಮಲ್ಲಿ ಹೋಗ್ಕೊಂಡು ಬರ್ತಾ ಇದ್ದಾರೆ. ಇದಿಷ್ಟು ಒಂದು ಡಿಪಾಸಿಟ್ಸ್ ವಿಚಾರ. ಆದರೆ ನಾವು 2004 ಪ್ರಾರಂಭ ಮಾಡಬೇಕಾದ್ರೆ ಕೃಷ್ಣನಗರ ಹೋಬಳಿ ಮಾತ್ರ ಒಂದು ಸೀಮಿತ ಆಗಿದೆ ಕಾರ್ಯವನ್ನು. ನಾವು ಅದನ್ನು ಶುಂಠಿಕೊಪ್ಪ ವ್ಯಾಪ್ತಿಗೆ ವಿಸ್ತರಣೆ ಮಾಡ್ತೀವಿ. ಸಹಕಾರ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಿಗೆ ಸ್ವಾಗತ ಬಯಸುತ್ತೇನೆ. ಹಾಗೂ ಬಂದಂಥ ಎಲ್ಲ ನಿರ್ದೇಶಕರುಗಳಿಗೂ ಸ್ವಾಗತ ಬಯಸುತ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ದಿವಂಗತ ಡಿ ದೇವರಾಜ್ ಅರಸುರವರ ಜನ್ಮದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಕುಶಾಲನಗರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಡಿ ದೇವರಾಜ್ ಅರಸುರವರ 110ನೇ ಜನ್ಮದಿನಾಚರಣೆಯನ್ನ ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಿ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿ ಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀದೇವಿ, ಸರಸ್ವತಿ, ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್, ಕರ್ನಾಟಕ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾದ ಎಂ ಕೃಷ್ಣ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಶಕ್ತಿ ಪತ್ರಿಕೆ ವರದಿಗಾರರಾದ ಚಂದ್ರಮೋಹನ್ ರವರು ಉಪಸ್ಥಿತರಿದ್ದರು. ಕನ್ನಡ ಕಂಡ ಶ್ರೇಷ್ಠ ಹಿಂದುಳಿದ ವರ್ಗದ ಜನಪರ ನಾಯಕ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರು ನಮ್ಮ ಹತ್ತಿರದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲೇಹಳ್ಳಿಯಲ್ಲಿ ಆಗಸ್ಟ್ 20, 1915ರಲ್ಲಿ ಜನಿಸಿದರು. ಮೈಸೂರಿನ ಅರಸರು ಬೋರ್ಡಿಂಗ್ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದು BSc ಪದವಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಕಲ್ಲಹಳ್ಳಿಗೆ ಹಿಂದಿರುಗಿ ಕೃಷಿಯಲ್ಲಿ ತೊಡಗಿಸಿಕೊಂಡರು. ಸ್ವಾತಂತ್ರ್ಯದ ನಂತರ 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯ ಪ್ರವೇಶಿಸಿದರು. ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಉಳುವನೇ ಭೂಮಿಯ ಒಡೆಯ. ಅಂದರೆ ಏನು ಅಂತ ಹೇಳಿದ್ರೆ, ಹಿಂದೆ
ನಮ್ಮಲ್ಲಿ ಜಮೀನ್ದಾರಿ ಪದ್ಧತಿ ಯಾರ ಹತ್ರ 1000 ಎಕರೆ ಒಬ್ಬರು ಕೈಯಲ್ಲಿ ಇರ್ತಿತ್ತು. ಬಾಕಿಯವರೆಲ್ಲ ಏನಂದ್ರೆ ಉಳುಮೆ ಮಾಡ್ತಿದ್ವಿ. ಉಳುಮೆ ಮಾಡಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಆ ಉಳುಮೆ ಮಾಡಿದಂಗೆ ಸಿಕ್ತಿತ್ತು, ಬಾಕಿ ಎಲ್ಲ ಅವರಿಗೆ ಸಿಕ್ತಿತ್ತು. ಆವಾಗ ಅವರು ಯಾರು ಈ ಜಾಗದಲ್ಲಿ ಉಳುಮೆ ಮಾಡ್ತಾನೋ ಅವನೇ ಭೂಮಿಯ ಒಡೆಯ ಯಾಕಂದ್ರೆ ಹೇಳಿ ಇದು ಮಾಡಿದ್ರು. ಇದು ಇವ್ರು ಮಾಡೋದು ಆಮೇಲೆ ಇಂದಿರಾ ಗಾಂಧಿ ಅವರ ಇಡೀ ದೇಶಕ್ಕೆ ಬರೋದು. ಇಲ್ಲಾಂದ್ರೆ ಇನ್ನೂ ಕೂಡ ನಾವು ಉಳುಮೆ ಮಾಡ್ತಾ ಉಳಿದಿತ್ತು. ನಮ್ಮ ಹೆಸರಿನಲ್ಲಿ ಒಂದು ಸೆನ್ಸ್ ಜಾಗನೂ ಇರುವುದಿಲ್ಲ. ಅಂಥ ಪುಣ್ಯಾತ್ಮರು ಆವಾಗ ಮಾಡಿದಂಥ ಕಾರ್ಯನ ನಾವು ಈಗ ನೆನೆಸ್ಕೊಬೇಕು. ಯಾಕಂದರೆ ನಿಮಗೂ ಗೊತ್ತಿಲ್ಲ, ನಿಮ್ಮ ತಂದೆಗೂ ಗೊತ್ತಿಲ್ಲ, ನಿಮ್ಮ ಅಜ್ಜನಿಗೂ ಎಲ್ಲರಿಗೂ ಗೊತ್ತು ಅವ್ರು ಮಾಡಿದಂಥ ಕಾರ್ಯ. ಯಾಕಂದರೆ ಆವಾಗ ಆ ರೀತಿ ಪರಿಸ್ಥಿತಿ ಇತ್ತು ನಮ್ಮಲ್ಲಿ. ಅವರು ಸಮಾಜನ ಕಟ್ಟಲು ಹಗಲು ಇರಲು ಶ್ರಮಿಸಿದರು. ಜೀತ ಪದ್ಧತಿಯನ್ನು ಪ್ರಬಲ ಕಾನೂನು ಮಾಡುವ ಮೂಲಕ ರದ್ದುಗೊಳಿಸಿದರು. ಅಲ್ಲದೆ ದಲಿತರು, ಬಡವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ನೀಡಿ ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಒದಗಿಸಿದರು. ಇನ್ನೊಂದು ಏನು ಮಾಡೋದು ಗೊತ್ತಾ, ನಮ್ಮಲ್ಲಿ ಜಾತಿ ಪದ್ಧತಿ, ಜಾತಿ ಶ್ರೇಷ್ಠ ಜಾತಿಗಳು ಮಾತ್ರ ಶಾಲೆಗೆ ಹೋಗ್ತೀವಿ. ಹಿಂದುಳಿದ ವರ್ಗ ಜಾತಿಯವರು ಯಾರು ಹೋಗಿಲ್ಲ. ಹಿಂದುಳಿದ ಅನ್ನುವಂಥದ್ದು ನಾವು ಈಗ ಹೇಳ್ತಿದ್ದೇವೆ. ಹಿಂದುಳಿದ ಅವಾಗ ಎಲ್ಲ ಜಾತಿಯೂ ಇದ್ರು, ಯಾರು ಶಾಲೆಗೆ ಹೋಗಿ ಕಲಿಯೋದ್ರಿಂದ ಭಾಳ ಕಷ್ಟ ಆಗ್ತಿತ್ತು. ಇದು ಈಗ ನೀವು ಹಾಸ್ಟೆಲ್ ಎಲ್ಲ ಇದೆಯಲ್ಲ, ಅದೆಲ್ಲ ದೇಣಿಗೆ ಅವ್ರದ್ದೇ, ಅವರ ಕಲ್ಪನೆ. ಆಮೇಲೆ ಎಷ್ಟೋ ನಮ್ಮ ಮಕ್ಕಳು ಗೊತ್ತಿಲ್ಲ, ಡಿಗ್ರಿ ಮಾಡ್ತಿರ್ತಾರೆ. ಶ್ರೀ ದೇವರಾಜ ಅರಸು ಅವರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಅಂತ ಬೋರ್ಡ್ ಆಗಿರುತ್ತೆ. ಹಾಸ್ಟೆಲ್ ಅಂತ ಮಾತ್ರ ಗೊತ್ತು ಅವ್ರಿಗೆ. ಕೇಳಿಬೇಕಾದ್ರೆ ಇದು ಎಲ್ಲಿಯವರು ಯಾಕೆ ಇದನ್ನ ನೋಡಿ. ಯಾರು ಸುಮ್ಮನೆ ನಾವು ಎಷ್ಟು ಮಟ್ಟಿಗೆ ಇರ್ತೀವಿ ಅಂದರೆ, ಮನೆಯಲ್ಲಿ ನಮಗೆ ಯಾರಾದ್ರೂ ಒಂದು ದೀಕ್ಷೆಯನ್ನು ಕೊಟ್ಟಾಗ ಒಂದು ಸ್ವಾಮೀಜಿ ಫೋಟೋ ತೋರಿಸ್ಬಿಟ್ರೆ ಫೋಟೋನ ಮನೆ ತುಂಬ ಇಟ್ಕೊಳ್ತೀವಿ, ಮತ್ತೆ ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ. ಆದರೆ ನಿಜವಾದ ದೀಕ್ಷೆ ಕೊಟ್ಟಂಥ ಒಬ್ಬ ಮಹಾನ್ ಧೀಮಂತ ನಾಯಕ ನಮ್ಮ ಹತ್ರ ಇದ್ದಾರೆ. ಆದರೆ ಅವ್ರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾದರೆ ಒಂದು 20 ನಿಮಿಷದಲ್ಲಿ ದೇವರಾಜ ಅರಸು ಅವರ ಜೀವನ ಚರಿತ್ರೆಯನ್ನು ಮತ್ತು ಅವರ ಬದುಕು, ವಿಚಿತ್ರವಾದಂಥ ಬದುಕು, ಅದನ್ನು ತಿಳಿಸಿ ಮಾತುಗಳನ್ನು ನಿಲ್ಲಿಸ್ಬಿಡುವ. 1300, 1400, 13ನೇ ಶತಮಾನ, 14ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಹೊಯ್ಸಳರ ಆಳ್ವಿಕೆ ನಡೆಯುತ್ತಿರುವಂತಹ ಸಮಯದಲ್ಲಿ ಚೋಳರು ನಮ್ಮ ಮೇಲೆ ದಂಡೆತ್ತಿ ಬರ್ತಾರೆ. ಅದರಲ್ಲಿ ರಾಜರಾಜ ಚೋಳ ಅಂತಕ್ಕಂಥವನು ಒಬ್ಬ ದಂಡೆತ್ತಿ ಬರ್ತಾನೆ. ಅವನು ಬಂದು ಏನು ಮಾಡ್ತಾನೆ ಅಂದರೆ, ನಮ್ಮ ದಾತುಪುರಿ, ಪೂರಿ ಅಲ್ಲ, ಮೆನು ಹಾಕೊಂಡಿದ್ದಾರಲ್ಲ ಹಾಸ್ಟೆಲಲ್ಲಿ, ಆ ಪೂರಿ ಅಲ್ಲ, ದಾತುಪುರಿ ಅಂತಕ್ಕಂಥ ಒಂದು ಸ್ಥಳದ ಮೇಲೆ ಆಕ್ರಮಣ ಮಾಡ್ತಾನೆ. ಗೊತ್ತಾ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ದಾತುಪುರಿ ಅಂದರೆ ಏನು ಅಂತೇಳಿ. ದಾತುಪುರಿ ಅಂತಕ್ಕಂಥ ಸ್ಥಳ ಇತಿಹಾಸದಲ್ಲಿ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಕಲ್ಲಳ್ಳಿ ಗ್ರಾಮ. ಆ ಕಲ್ಲಳ್ಳಿ ಗ್ರಾಮಕ್ಕೆ ಕಂಚಿನ ಫಲಕಗಳಿರ್ತವೆ, ಕಂಬಗಳಿರ್ತವೆ, ದ್ವಾರ, ಕಂಚಿನ ದ್ವಾರವನ್ನು ಮಾಡಿಸಿರ್ತಾರೆ. ಅವ್ರು ಯಾರು ಏನು ಅಂತ ಮುಂದೆ ಹೋಗುತ್ತೆ. ಆಗ ರಾಜರಾಜ ಚೋಳ ಆಕ್ರಮಣವನ್ನು ಮಾಡಿ ವಶಪಡಿಸ್ಕೊಂಡ್ಬಿಡ್ತಾನೆ. ವಶಪಡಿಸಿಕೊಂಡು ಅಲ್ಲಿ ಚೆಂಗೇಳರು ಅಂತಕ್ಕಂಥ ಒಂದು ಪಾಳ್ಯಗಾರರ ವಂಶವನ್ನು ಇಡ್ತಾನೆ. ಕೊಡಗಿಗೆ ಕೊಂಗೇಳರು ಅಂತಕ್ಕಂಥ ಒಂದು ವಂಶವನ್ನು ಇಡ್ತಾನೆ. ಈ ಕೊಂಗೇಳರು ಕೊಡಗನ್ನು ಆಳ್ವಿಕೆ ಮಾಡಿದ್ರೆ, ಚೆಂಗೇಳರು ಪಿರಿಯಾಪಟ್ಟಣ, ಚಿಲುಕುಂದ, ಬೆಟ್ಟತುಂಗ, ಕಿತ್ತೂರು, ನೋಡಿ ಇಷ್ಟನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ರೀತಿ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ ಮೈಸೂರಿನ ಒಡೆಯರು ಬರ್ತಾರೆ. ಮೈಸೂರಿನ ಒಡೆಯರಲ್ಲಿ ಕಂಠೀರವ ನರಸಿಂಹರಾಜ ಒಡೆಯ ಅಂತಕ್ಕಂಥವರು ದಾತುಪುರಿಯ ಮೇಲೆ ದಾಳಿಯನ್ನು ಮಾಡಿ
ಅಲ್ಲಿ ಒಬ್ಬ ಚಂಗೇಲರ ನಾಯಕ ನಂಜುಂಡ ಅಂತಕ್ಕಂಥವ್ರು ಇರ್ತಾರೆ. ಅವನು ನಮ್ಮ ಅವತ್ತಿನ ಕಲ್ಲಳ್ಳಿಯ ಅರಸು ಮನೆತನದ ಅರಮನೆಗೆ ಬೆಂಕಿಯನ್ನು ಇಡ್ತಾನೆ. ನೀವು ನೋಡಿದಿರೇ ಇಲ್ವೋ ಅವ್ರ ಮನೆಯನ್ನ, ಅರಸೋರ ಮನೆ. ಅರಮನೆ ಅಂತಷ್ಟು ನೀವು ನಮ್ಮ ಮೈಸೂರಿನ ಅರಮನೆಯ ಪರಿಕಲ್ಪನೆಯನ್ನು ತಗೋಬೇಡಿ. ಆಗ ಅರಮನೆ ಅಂದರೆ ಮನೆಗಳನ್ನು ವ್ಯವಸ್ಥಿತವಾಗಿ ಅಂತಃಪುರಗಳನ್ನಾಗಿ ಮಾಡಿಕೊಂಡಿದ್ರು. ಅಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ನೀವು ಕಲ್ಲಳ್ಳಿಯಲ್ಲಿ ಅರಸೋರ ಮನೆಯನ್ನು ನೋಡಿ ಗೊತ್ತಾಗತ್ತೆ. ಆಗ ಆ ಅರಮನೆಗೆ ಏನು ನಮಗೆ ಇತಿಹಾಸದಲ್ಲಿ ಸಿಕ್ಕಿರುವ ಪ್ರಕಾರ ಅರಸೋವರ ದೇವರಾಜ ಅರಸೋವರ ಮನೆತನದ ವಂಶದ ವಿಚಾರವಾಗಿ 7 ತಲೆಮಾರಿನ ಮಾಹಿತಿ ಮಾತ್ರ ಇದೆ. 7 ತಲೆಮಾರು. ಏಕೆಂದರೆ ಅರಸು ಮನೆತನದಲ್ಲಿ ಪ್ರತಿಯೊಬ್ಬ ಈ ಮಗನಿಗೂ ದೇವರಾಜ ಅರಸು ಅಂದ್ರೆ ಹೆಸರಿಟ್ಟಿದ್ದು. ಯಾರೋ ಒಬ್ಬರಿಗೆ 5 ಮಕ್ಕಳಾದರೆ ಮೊದಲನವರಿಗೆ ದೇವರಾಜ ಅರಸು, ಕಡೆಯವರಿಗೆ ಕೆಂಪರಾಜ ಅರಸು. ಈ 2 ಸರ್ನೇಮ್ ನಮ್ಮ ಹುಬ್ಳಿ, ಬೆಳಗಾವಿ, ಧಾರವಾಡ ಕಡೆ ಎಲ್ಲ ಸರ್ನೇಮ್ ಬರುತ್ತಲ್ಲ ಹಾಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ವತಿಯಿಂದ ಸದ್ಭಾವನಾ ದಿನವನ್ನು ಆಚರಿಸಿದರು. ಭಾರತ ಒಂದು ಬಹುಧರ್ಮೀಯ ರಾಷ್ಟ್ರವಾದ್ದರಿಂದ ಎಲ್ಲ ಧರ್ಮಗಳ ಭಾರತೀಯರ ನಡುವೆ ರಾಷ್ಟ್ರೀಯ ಏಕತೆ, ಶಾಂತಿ, ಸಹಾನುಭೂತಿ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸಲು ಸದ್ಭಾವನಾ ದಿನವನ್ನು ಆಚರಿಸಲಾಗುತ್ತದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಜಿಲ್ಲಾ ಸಹಾಯಕ ಆಯುಕ್ತರಾದ ಎಂ ಬಾಲಕೃಷ್ಣ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸದ್ಭಾವನಾ ದಿನಾಚರಣೆಯನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ದೇಶಾದ್ಯಂತ ರಾಷ್ಟ್ರೀಯ ಸದ್ಭಾವನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದರು. ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತೆ ಎಚ್.ಎಂ. ಪ್ರಿಯಾಂಕ ಮಾತನಾಡಿ, ಈ ದಿನದಂದು ಸಸಿಗಳನ್ನು ನೆಡುವುದನ್ನು ಸಹ ಪ್ರಸ್ತಾಪಿಸಲಾಗಿದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 1984ರಿಂದ 1986ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ದೇಶದ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಪ್ರಧಾನಿ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾದಾಗ ಅವರಿಗೆ 40 ವರ್ಷ. ಅವರು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮೊಮ್ಮಗ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರ ತಾಯಿ. ತಮ್ಮ ತಾಯಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಜೀವ್ ಗಾಂಧಿ ಪ್ರಧಾನಿಯಾದರು. ದೇಶದ ಅತ್ಯಂತ ಕಿರಿಯ ಪ್ರಧಾನಿ ರಾಜೀವ್ ಗಾಂಧಿ ಎಂದು ವಿವರವಾಗಿ ತಿಳಿಸಿದರು. ತಾಲೂಕು ಸಹ ಕಾರ್ಯದರ್ಶಿ ಎಚ್.ಡಿ. ಕುಮಾರ್ ಮಾತನಾಡಿದರು. ಹಿಂಸಾಚಾರವನ್ನ ಆಶ್ರಯಿಸದೆ ಸಂವಾದ ಮತ್ತು ಸಾಂವಿಧಾನಿಕ ವಿಧಾನಗಳ ಮೂಲಕ ನಮ್ಮ ನಡುವಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಎಂದು ಎಲ್ಲರಿಗೂ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕಾರ್ಯಕ್ರಮವನ್ನು ಹಿರಿಯ ಶಿಕ್ಷಕಿ ವಿ ರವಿತಾ ನಿರೂಪಿಸಿದರು. ಅತಿಥಿ ಶಿಕ್ಷಕಿ ಎಎಸ್ ರೇಖಾ ಸ್ವಾಗತಿಸಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಹಳೆ ತಾಲೂಕಿನ ಜೆಎಂಪಿ ಶಾಲಾ ಮೈದಾನದಲ್ಲಿ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗ್ರಾಮೀಣ ಮಟ್ಟದಲ್ಲಿ ಹಲವು ಪ್ರತಿಭೆಗಳಿವೆ. ಇವರನ್ನ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸುವಂತಹ ಸ್ಪರ್ಧೆಗಳನ್ನಾಗಿ ತಯಾರು ಮಾಡುವಂತಹ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲಿದೆ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ತಿಳಿಸಿದ್ರು. ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗಾಗಿ ನಾಪೋಕ್ಲು ಸಮೀಪದ ಹಳೆ ತಾಲೂಕಿನ ಜಿಎಂಪಿ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊಡಗು ಜಿಲ್ಲೆ ಕ್ರೀಡೆಗೆ ಹೆಸರುವಾಸಿಯಾಗಿದೆ. ಎಲ್ಲ ಸಮಾಜದವರನ್ನ, ಜನಾಂಗದವರನ್ನ ಒಗ್ಗೂಡಿಸುವ ಶಕ್ತಿ ಕ್ರೀಡೆಗಿದೆ. ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ಜಿಲ್ಲೆಯ ಕ್ರೀಡಾಪಟುಗಳು ನೀಡಿದ್ದಾರೆ. ಮತ್ತಷ್ಟು ಕ್ರೀಡಾ ಪ್ರತಿಭೆಗಳನ್ನು ಹೊರತರುವಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಪ್ರಮುಖವಾದದ್ದು ಎಂದರು. ಸ್ಥಳೀಯ ಗ್ರಾಮೀಣ ನಿವಾಸಿಗಳು ಶತಮಾನಗಳಿಂದ ಹಗ್ಗಜಗ್ಗಾಟದಂತಹ ಹಲವು ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿದ್ದಾರೆ. ಇಂತಹ ಕ್ರೀಡೆಗಳು ಗ್ರಾಮೀಣ ಸೊಬಗನ್ನ ಎತ್ತಿ ಹಿಡಿಯುವುದರೊಂದಿಗೆ ಜನರಲ್ಲಿ ಒಗ್ಗಟ್ಟು ಮೂಡಿಸಿ ಸಾಮರಸ್ಯ ಮೂಡಿಸಲು ಸಹಕಾರಿಯಾಗಿದೆ ಎಂದರು. ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಏಕೆ ಮಾತನಾಡಿ, ಶಾಸಕರು ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ದಾರೆ. ಶಾಸಕರು ಇಲ್ಲಿಯ ಹಿಂದೂ ಮಲಯಾಳಿ ಸಂಘದ ಅಭಿವೃದ್ಧಿಗೆ ನಿವೇಶನ ನೀಡಿ ಸಹಕರಿಸುವಂತೆ ಮನವಿ ಮಾಡಿದರಲ್ಲದೆ ಸಂಘಕ್ಕೆ ನಾನು ಈ ಹಿಂದೆ ವಾಗ್ದಾನ ನೀಡಿದಂತೆ ಸಂಘಕ್ಕೆ 50,000 ರು ದೇಣಿಗೆ ನೀಡಲಿರುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬ ಮಾತನಾಡಿದರು. ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್ ಕೆಕೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಅಧ್ಯಕ್ಷ ಎಕೆ ಚಂದ್ರು, ದಾನಿಗಳು ಕಾಫಿ ಬೆಳೆಗಾರರಾದ ಅಪ್ಪಚೆಟ್ಟುಲಂಡ ನವೀನ್ ಅಪ್ಪಯ್ಯ, ದಾನಿಗಳಾದ
ಚಿಯಕ ಪೂವಂಡ ಎಸ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಾಚಟ್ಟಿರ ಕುಶಾಲಪ್ಪ, ಹೇಮ ಅರುಣ್, ಪ್ರದೀಪ, ಕಲಿಯಂಡ ಸಂಪನಯ್ಯಪ್ಪ, ಹಿಂದೂ ಮಲಯಾಳಿ ಸಂಘದ ಸಲಹೆಗಾರ ರಘು ಅಜಿಮುಟ್ಟ, ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮಃ ಲಕುಮಿಕರ ಅಂಬಾಸೂತ ಅಮರ ವಿನೂತ ಲಂಬೋದರ ಲಕುಮಿಕರ. ಕೊಡಗು ಅಂತ ಹೇಳಿದ್ರೆ ಕ್ರೀಡೆ. ಇದರಲ್ಲಿ ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ಸೇರೋದು ಕ್ರೀಡೆಯಿಂದ. ಅದರಿಂದಲೇ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಿಂದ ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಎಲ್ಲ ಕ್ರೀಡೆಯಲ್ಲಿ ಕೂಡ ಆಗಬೇಕು. ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಈ ಪ್ರತಿಭೆಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುವಂಥ ಸ್ಪರ್ಧಿಗಳಾಗಿ ನಾವು ಕಾಣಬೇಕಾದ್ರೆ ಕೇವಲ ನಾಪುಗಳೆಲ್ಲ ಸರ್, ಇವಾಗ ಎಲ್ಲ ತಾಲೂಕು ಮಟ್ಟದಲ್ಲೂ, ವಲಯ ಮಟ್ಟದಲ್ಲೂ, ಜಿಲ್ಲಾ ಮಟ್ಟದಲ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಅವರ ಜನಾಂಗವನ್ನು ಎತ್ತಿ ತೋರಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ನಮ್ಮ ನಾಪೋಕಲ್ ನಡೆಸಬೇಕು ಅಂತ ನಮ್ಮ ನಾಪೋಕಲ್ನ ಹಿಂದೂ ಮಲಯಾಳಿ ಯುವಕರು ಉತ್ಸಾಹದಿಂದ ಮಾಡಿದಂತಹ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದರಿಂದ ನಿಮಗೆ ನನ್ನ ಪರವಾಗಿ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ಮಲಯಾಳಿ ಸಂಘದ ವತಿಯಿಂದ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಂತಹ ಸಮಯದಲ್ಲಿ ಶ್ರೀ ನಾರಾಯಣಗುರು ಸ್ವಾಮಿಯವರ SNDPಯ ಒಂದು ಕಾರ್ಯಕ್ರಮವಾಗಿತ್ತು. ಸಾವಿರಾರು ಜನ ಸೇರಿದ್ರು. ಅವತ್ತು ನಮ್ಮ ಇಲ್ಲಿ ಯುವಕರು ಸೇರಿ ನಮಗೊಂದು ಸಮುದಾಯವನ್ನು ಸೃಷ್ಟಿಸಬೇಕು, ನಮಗೊಂದು ನಿವೇಶನ ತೆಗಿಬೇಕು ಅಂತ ಒಂದು ಮನವಿನಿಟ್ಟಾಗ ಅವತ್ತು ಉತ್ಸಾಹದಿಂದ ಏನು ನೀವು ಆ ಥರ ಎಲ್ಲಾದ್ರೂ ನಿವೇಶನ ಒಂದು ಸಮುದಾಯವನ್ನು ಕಟ್ಟುವುದಾದರೆ ನನ್ನ ವೈಯಕ್ತಿಕವಾಗಿ ನಾನು 50,000 ರೂಪಾಯಿ ಕೊಡುತ್ತೇನೆ ಎಂದು ಅವತ್ತು ಮಾಡಿದ್ದೆ. ಆದರೆ ಅದಕ್ಕೆ ಭಾಗ್ಯ ಕೂಡಿ ಬರಲಿಲ್ಲ ಸರ್. ಆದ್ದರಿಂದ ಈಗಾಗಲೇ ನಮ್ಮ ಪೊನ್ನಂಪೇಟೆ ತಾಲೂಕಿನಲ್ಲಿ SNDPಯ ಒಂದು ಸಮುದಾಯವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಶುರುವಾಗಿದೆ. ಇದು ಒಂದು 5-6 ತಿಂಗಳಲ್ಲಿ ಉದ್ಘಾಟನೆ ಆಗಬಹುದು ಸರ್. ಅದೇ ತರ ನಮ್ಮ ಈ ಮಡಿಕೇರಿ ತಾಲೂಕಿನಲ್ಲಿ ನಮ್ಮ ನಾಪೋಕಲ್ ಪಟ್ಟಣ ದೊಡ್ಡದಾಗಿರುವುದರಿಂದ ನಮ್ಮ ಮಡಿಕೇರಿ ತಾಲೂಕಿನಾದ್ಯಂತ ಒಂದು ಸಮುದಾಯ ಭವನವನ್ನು SNDP ವತಿಯಿಂದ ಶ್ರೀ ನಾರಾಯಣ ಗುರು ಮೇಲೆ ಒಂದು ಅಭಿಮಾನವನ್ನಿಟ್ಟು ಈ ಹಿಂದೂ ಮಲಯಾಳಿ ಸಂಘದ ಹುಡುಗರು, ಯುವಕರು, ಯುವತಿಯರು, ತಾಯಂದಿರು ಎಲ್ಲ ಸೇರಿ ಮಾಡುವಂತ ಈ ಕಾರ್ಯಕ್ರಮ ಅಂತ ನೋಡಿ ಎಲ್ಲರ ಮೇಲೆ ಒಂದು ಅಭಿಮಾನವಿಟ್ಟು ನಮ್ಮ ನಾಪೋಕಲ್ನಲ್ಲಿ ಅದೇ ತರ ಒಂದು 1 ಕೋಟಿ ರೂಪಾಯಿ ಸಮುದಾಯವನ್ನು ಕಲ್ಪಿಸಿಕೊಡಬೇಕಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಯುವಕರು ಅಂದ್ರೆ ಈ ತಪ್ಪು ದಾರಿ ಹೋಗುವನ್ನು ಸ್ವಲ್ಪ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಈ ಕ್ರೀಡೆ ಮತ್ತು ಯೋಗ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮೈಗೂಡಿಸಿಕೊಂಡು ಒಳ್ಳೆಯ ನಮ್ಮ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರವಂತರಾದ ಜನರ ಮುಂದೆ ಕ್ರೀಡೆಗಳನ್ನು ನಾವು ಸರಿ ಮಾಡಬೇಕು. ಅದಕ್ಕೆ ಎಲ್ಲ ಯುವಕರು ಕೂಡ ಇಂತಹ ದುಶ್ಚಟಗಳಿಂದೆಲ್ಲ ಹೊರಬಂದು ಇಂತಹ ಕ್ರೀಡೆ, ಕಲೆ, ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶದಲ್ಲಿ ಬೆಳೆಯುವಂತಹ ಒಂದು ಕಾರ್ಯಕ್ರಮಗಳಾಗಬೇಕು. ಸಂಘಟನೆ ಯಾವುದೇ ಆಗಲಿ, ಏನೇ ಆಗಲಿ, ಯಾವುದೇ ಆದರೂ ಕೂಡ ಒಳ್ಳೆಯ ಸಂದೇಶಗಳನ್ನು ಸಾರುವಂತಹ ಸಂಘಟನೆಗಳಾಗಬೇಕು. ಎಲ್ಲರಿಗೂ, ನಾಡಿಗೂ, ಸಮುದಾಯಕ್ಕೂ, ನಾಡಿಗೂ, ಜನತೆಗೂ ಎಲ್ಲರಿಗೂ ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮಗಳಾಗಬೇಕು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ದಿವಂಗತ ಡಿ ದೇವರಾಜ್ ಅರಸುರವರ ಜನ್ಮದಿನವನ್ನು ಆಚರಿಸಿದರು. ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದ್ಭಾವನಾ ದಿನವನ್ನು ಆಚರಿಸಲಾಯಿತು.
ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿದೇಶ ಸಹಕಾರ ಸಂಘವು 2,02,12,000 ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.